ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಣ ಬರುತ್ತಾ ಅಂತ ಸಾಕಷ್ಟು ಜನ ನಿನ್ನೆ ವಿಡಿಯೋಸಲ್ಲಿ ಕಾಮೆಂಟ್ ಮಾಡಿದ್ದೀರಾ. ಅದ್ರ ಜೊತೆಗೆ ಹಣ ಏನಾದರೂ ಬಂದರೆ 31 ಜಿಲ್ಲೆಗಳಿಗೂ ಹಣ ಏನಾದರೂ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸಾಕಷ್ಟು ಜನ ಕೇಳ್ತಿದ್ದೀರಾ. ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಆದರೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗುತ್ತೆ. ಎಲ್ಲರೂ ವಿಡಿಯೋಸ್ ನೋಡ್ತಿದ್ದೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ನೋಡಿ, ಯಾಕಂದರೆ ನೆಕ್ಸ್ಟ್ ಏನೇ ಹೊಸ ಅಪ್ಡೇಟ್ ಬರಲಿ ಎಲ್ಲ ಅಪ್ಡೇಟ್ಸು ನಿಮಗೆ ಫಾಸ್ಟಾಗಿ ಸಿಗ್ತಿರುತ್ತೆ. ಅದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ, ನೀವು ಕೇಳುವಂತಹ ಪ್ರಶ್ನೆ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಇವತ್ತೇನಾದರೂ ಬರುತ್ತಾ? ಇವತ್ತು 3/1/2024 ಇವತ್ತೇನಾದರೂ ನಮ್ಗೆ ಹಣ ಜಮಾ ಆಗುತ್ತಾ ಅಂತ ನೀವು ಸಾಕಷ್ಟು ಜನ ಕೇಳ್ತಾನೆ ಇರ್ತೀರ ಪ್ರಶ್ನೆ. ಯಾಕಂದರೆ ನೋಡಿ, ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣ ಕೂಡ ಒಂದು 60ರಿಂದ 70% ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆಯ ಹಣ ಆದರೆ ಜಮಾ ಆಗಿದೆ. ನೀವೆಲ್ಲ ಕೇಳುವಂತಹ ಪ್ರಶ್ನೆ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನೀವು ಕೇಳ್ತಿರ್ತೀರಾ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ನಿಮಗೆ 1ನೇ ತಾರೀಕು ಬಿಡುಗಡೆ ಆಗಿದೆ. ಹೊಸ ವರ್ಷಕ್ಕೆ 1ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬಿಡುಗಡೆ ಆಗಿದೆ. ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಆದರೆ ಈಗಾಗಲೇ ಎಲ್ಲರಿಗೂ ಜಮಾ ಆಗ್ತಿದೆ. ಇದ್ರ ಬಗ್ಗೆ ಆದರೆ ನಿಮಗೆ ಯಾವುದೇ ರೀತಿಯಾದ ಟೆನ್ಷನ್ ಬೇಕಾಗಿಲ್ಲ. ಎಲ್ಲರಿಗೂ ನಿಮಗೆ ಹಣ ಆದರೆ 5ನೇ ತಾರೀಕು ಒಳಗಡೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಆದರೆ ಜಮಾ ಆಗುತ್ತೆ. ಎಲ್ಲ 31 ಜಿಲ್ಲೆಗಳಿಗೂ ಹಣ ಬಿಡುಗಡೆ ಆಗಿದೆ. ಆಲ್ರೆಡಿ ಜಮಾ ಕೂಡ ಆಗ್ತಿದೆ ಅನ್ನಭಾಗ್ಯ ಯೋಜನೆದ ಹಣ. ಮತ್ತೆ ನೀವು ಕೇಳುವಂತಹ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದರೂ ಇವತ್ತು ಬರ್ಬೋದಾ ಅಂತ. ನೋಡಿ, ಇವತ್ತು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ಬೋದು. ಯಾಕಂದರೆ ಬರುವಂತಹ ಚಾನ್ಸಸ್ ಕೂಡ ಇದೆ. ಯಾಕೆ ಬರುತ್ತೆ ಅಂತ ನಿಮ್ಗೆ ಹೇಳೋದಾದರೆ, 1ನೇ ತಾರೀಕು ಹಣ ಬಿಡುಗಡೆ ಆಗಿದೆ. ಸರ್ಕಾರದ ಕಡೆಯಿಂದ ಮೊದಲನೇ ವಾರದಲ್ಲಿ ಹಣ ಜಮಾ ಮಾಡ್ತೀವಿ ಅಂದಿದ್ದಾರೆ. ಅಂದರೆ 1ನೇ ತಾರೀಕಿಂದ 7ನೇ ತಾರೀಕು ಒಳಗಡೆ ನಿಮಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಹಣ ಅವರು ನಿಮಗೆ ಜಮಾ ಮಾಡ್ತಾರಂತ ಹೇಳಿರುವಂತಹ ಕಾರಣದಿಂದ ಈಗ 1ನೇ ತಾರೀಕಿಂದನೇ ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗಿದೆ. ನನಗೆ ನಿನ್ನೆನೂ ಕೆಲವೊಂದು ಕಾಮೆಂಟ್ಸ್ ಬಂದಿತ್ತು. ಏನಂತ ಅಂದರೆ, ನಮಗೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಕ್ರೆಡಿಟ್ ಆಯಿತು ಅಂತ ಸಾಕಷ್ಟು ಜನ ಹೇಳ್ತಿದ್ರು. ಹೌದು, 4ನೇ ಕಂತಿನ ಹಣ ಆದರೆ ಕ್ರೆಡಿಟ್ ಆಗ್ತಿದೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲ, ನಮಗೆ ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಕ್ರೆಡಿಟ್ ಆಗ್ತಿಲ್ಲ ಅಂತ ನೀವು ಹೇಳೋದಾದರೆ ಸ್ಟೇಟಸ್ ಚೆಕ್ ಮಾಡ್ಕೋಬೋದು. ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ನೀವು ಗೃಹಲಕ್ಷ್ಮಿ ಯೋಜನೆದು ಆಗಿರ್ಬೋದು, ಅನ್ನಭಾಗ್ಯ ಯೋಜನೆದಾಗಿರ್ಬೋದು, ನಿಮ್ದು ಏನಾದರೂ ಮೆಸೇಜ್ ಬರೋದೇನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದು. ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋ ಸಪ್ರೇಟಾಗಿ ಅನ್ನಭಾಗ್ಯ ಯೋಜನೆದು ಮತ್ತು ಗೃಹಲಕ್ಷ್ಮಿ ಯೋಜನೆದು ವಿಡಿಯೋ ಆದರೆ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸನ್ನು ನಾನು ಎಲ್ಲಿ ಕೊಡ್ತೀನಿ ಅಂದರೆ, ನಾನು ಆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ನೀವು ಕಾಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ಅಲ್ಲೇ ವಿಡಿಯೋಸ್ ಆದರೆ ಇರುತ್ತೆ, ನೋಡ್ಕೊಳ್ಳಿ. 2 ವಿಡಿಯೋ ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀನಿ. ಮತ್ತು ನಿಮಗೆ ನೀವು ಕೇಳುವಂತಹ ಇನ್ನೊಂದು ಪ್ರಶ್ನೆ ಏನಂದರೆ, ಯಾವ ಜಿಲ್ಲೆಗೆ ಹಣ ಬರುತ್ತೆ ಇವತ್ತು ಅಂತ ನೀವು ಕೇಳ್ತಿರ್ತೀರ. ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ, ನೀವು ಯಾರು ಭಯಪಡುವ ಅವಶ್ಯಕತೆ ಇಲ್ಲ. 31 ಜಿಲ್ಲೆಗಳಿಗೂ ನಿಮಗೆ ಹಣ ಆದರೆ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, 31 ಜಿಲ್ಲೆಗಳಿಗೂ ಹಣ ಆದರೆ ಬಿಡುಗಡೆ ಆಗಿದೆ. ಫಸ್ಟ್ ಈ ಜಿಲ್ಲೆಗೆ ಮತ್ತು ಆ ಜಿಲ್ಲೆಗೆ ಅನ್ನುವಂತಹ ರೀತಿಯಲ್ಲಿ ಭೇದ ಭಾವ ಏನಿಲ್ಲ. ಎಲ್ಲ ಜಿಲ್ಲೆಗಳ ಫಲಾನುಭವಿಗಳಿಗೂ ಎಲ್ಲರಿಗೂ ಹಣ ಆದರೆ ಜಮಾ ಆಗೇ ಆಗುತ್ತೆ. ಓಕೆನಾ? ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಕೆಲವ್ರಿಗೆ ಏನಾಗುತ್ತೆ, ಸ್ವಲ್ಪ ಬೇಗ ಬರುತ್ತೆ. ಯಾಕಂದರೆ ಈಗ ಗೃಹಲಕ್ಷ್ಮಿಯಲ್ಲಿ 1,28,00,000 ಫಲಾನುಭವಿಗಳಿದ್ದಾರೆ. ಅಷ್ಟು ಜನ ಫಲಾನುಭವಿಗಳಿಗೂ ಒಂದೇ ಸರಿ ಹಣ ಆದರೆ ಜಮಾ ಮಾಡೋಕ್ಕಾಗಲ್ಲ. ಆ ಒಂದು ಕಾರಣದಿಂದ ಒಂದೇ ಬಾರಿ ಹಣ ಜಮಾ ಮಾಡೋಕ್ಕಾಗಲ್ಲ. ಅದರಿಂದ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನು ಲೇಟ್ ಆಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನಿಮಗೆ ಎಲ್ಲರಿಗೂ ಒಂದೇ ಸರಿ ಜಮಾ ಆಗಲ್ಲ. ಕೆಲವ್ರಿಗೆ ಬೇಗ ಬರುತ್ತೆ, ಕೆಲವ್ರಿಗೆ ಲೇಟಾಗಿ ಬರುತ್ತೆ ಅಷ್ಟೇ. ಈಗ ನಿಮ್ಗೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅನ್ನೋದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.